ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 10ನೇ ತರಗತಿಯ ಗಣಿತದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 27/2/2025 ನಡೆದ ಪ್ರಶ್ನೆ ಪತ್ರಿಕೆಯ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳ ಪರಿಹಾರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ 3 ಅಂಕ 4 ಅಂಕ ಮತ್ತು ಸಂಪೂರ್ಣವಾಗಿ ಈ ಒಂದು ಕ್ವಶನ್ ಪೇಪರ್ ಅನ್ನು ಆನ್ಸರ್ಸ್ ಅನ್ನು ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಪರಿಹಾರಗಳನ್ನು ನೋಡೋಣ. 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 25ನೇ ಪ್ರಶ್ನೆ, ಇವು 3 ಅಂಕದ ಪ್ರಶ್ನೆಗಳು. 510 ಮತ್ತು 92 ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿದು ಲಸ ಗುಣಿಲೆ ಮಸ ಈಕ್ವಲ್ಸ್ ಟು 2 ಪೂರ್ಣಾಂಕಗಳ ಗುಣಲಬ್ಧವನ್ನು ತಾಳೆ ನೋಡಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಯ ಪರಿಹಾರವನ್ನು ನಾನು ಈಗಾಗಲೇ ಬಿಡಿಸಿದ್ದೇನೆ, ಸಮಯವನ್ನು ಉಳಿಲಿ ಅನ್ನೋದು ಉದ್ದೇಶದಿಂದ. ಅದನ್ನು ಮತ್ತೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. 510 ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳನ್ನು ಬಿಡಿಸ್ಕೊಂಡಿದ್ದೀನಿ. 2 ಮಗ್ಗಿದಿಂದ 2 ನಂತರ 5 3 ಮತ್ತು 17. ಇದರ ಅವಿಭಾಜ್ಯ ಅಪವರ್ತನಗಳು ಏನಾಗ್ತವ ಅಂತಂದ್ರೆ 2 ಗುಣಿಲೆ 3 ಗುಣಿಲೆ 5 ಗುಣಿಲೆ 17. ಅದೇ ರೀತಿ 92ರ ಅವಿಭಾಜ್ಯ ಅಪವರ್ತನಗಳು 2 3 ಮತ್ತು 23. ಇಲ್ಲಿ ಮಸವನ್ನು ಕಂಡಿಡಿದಾಗ ಮಸ 2 ಗುಣಿಲೆ 1 ಅಂತ ಹೇಳಾಗ್ತದ. ಅಂದ್ರೆ 2ರಲ್ಲಿ ಸಾಮಾನ್ಯ ಅಪವರ್ತನ 2 ಆಗಿದೆ, ಹಾಗಾಗಿ ಮಸ 2 ಅನ್ನೋದು ಸಿಕ್ತು. ಇನ್ನು ಲಸ ಕಂಡುಹಿಡಬೇಕು. ಲಸ 2ರಲ್ಲಿದ್ದಂಥ ಅಪವರ್ತನಗಳನ್ನು ತಗೊಳ್ಬೇಕು. ಹೆಚ್ಚಿಗಿದ್ದಂಥ ಅಪವರ್ತನಗಳನ್ನು 2 ಸ್ಕ್ವೇರ್ ಇದೆ, ಅಂದರೆ 2 ಗುಣಿಲೆ 2. ನಂತರ 3 ಇದೆ, 3ಅನ್ನು ತಗೊಂಡೇನಿ. ಇಲ್ಲಿ 5 ಇದೆ, 5 ಕೂಡ ತಗೊಂಡೇನಿ. 17 ಮತ್ತು 23 ಇವೆಲ್ಲವನ್ನ ಗುಣಿಸಿದಾಗ 23,460 ಅನ್ನೋದು ಲಸ ಸಿಗುತ್ತೆ. ನಂತರ ತಾಳೆಯನ್ನು ನೋಡಬೇಕು. ತಾಳೆಯಲ್ಲಿ ಮಸ ಗುಣಿಲೆ ಲಸ ಈಕ್ವಲ್ಸ್ ಟು 2 ಪೂರ್ಣಾಂಕಗಳ ಗುಣಲಬ್ಧ ಎ ಗುಣಿಲೆ ಬಿ ಅಂತ ಹೇಳಿ. 2 ಮಸ ಎಷ್ಟು ಬಂದಿತ್ತು? ಇಲ್ಲಿ 2 ಅನ್ನೋದು ಬಂದಿತ್ತು, 2ಅನ್ನು ತಗೊಂಡಿನಿ. 23,460 ಈಕ್ವಲ್ಸ್ ಟು 510 ಗುಣಿಲೆ 92. 2 ಗುಣಿಸಿದಾಗ 46,920 ಈಕ್ವಲ್ಸ್ ಟು 46,920. ಈ ರೀತಿ ಇದರ ಉತ್ತರವನ್ನು ತಾಳೆ ನೋಡಿದ್ದೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 6x² ಮೈನಸ್ 7x ಮೈನಸ್ 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಈ ವರ್ಗ ಬಹುಪದೋಕ್ತಿಯನ್ನು ಬಿಡಿಸ್ಕೊಳ್ತೀನಿ. ಮೊದಲೇ ಬಿಡಿಸ್ಕೊಂಡಾಗ ಅದರ ಅವಿಭಾಜ್ಯ ಅಪವರ್ತನಗಳಾಗಿ ಬಿಡಿಸ್ಕೊಂಡು 3x² 6x² ಮೈನಸ್ 9x ಪ್ಲಸ್ 2x ಮೈನಸ್ 3 ಈಕ್ವಲ್ಸ್ ಟು 0. ಇದನ್ನು 7x ಅನ್ನು 9x ಮೈನಸ್ 9x ಪ್ಲಸ್ 2x ಅನ್ನು ಮಾಡಿದಾಗ 7x ಅನ್ನು ಸಿಗ್ತದೆ. ಇವೆರಡನ್ನು ಗುಣಿಸಿದಾಗ 18 ಆಗ್ತದಲ್ಲ, ಹಾಗಾಗಿ 9 18. ಅದರದ್ದು ಅಪವರ್ತನಗಳು 9 18 ಅಂತ ಹೇಳಾಗ್ತದೆ. ಇಲ್ಲಿ 3x ಅನ್ನು ಕಾಮನ್ ತೆಗೆದಾಗ 2x ಮೈನಸ್ 3 ಅನ್ನೋ ಸಿಕ್ತು. ಇಲ್ಲಿ ಪ್ಲಸ್ 1 ಕಾಮನ್ ತೆಗೆದಾಗ 2x ಮೈನಸ್ 3. 3x ಪ್ಲಸ್ 1 ಈಕ್ವಲ್ಸ್ ಟು 0, 2x ಮೈನಸ್ 3 ಈಕ್ವಲ್ಸ್ ಟು 0. ಅವಾಗ x ಈಕ್ವಲ್ಸ್ ಟು ಈ 1 ಆ ಕಡೆ ಕಳಿಸಿದಾಗ ಮೈನಸ್ 1/3 ಅಂತ ಹೇಳಾಗ್ತು. ಇಲ್ಲಿ x ಈಕ್ವಲ್ಸ್ ಟು 3/, ಮೈನಸ್ 3 ಈ ಕಡೆ ಕಳಿಸಿದಾಗ ಪ್ಲಸ್ 3/2. ಒಂದಕ್ಕೆ ಅಲ್ಫಾ ಅಂತ ತಿಳ್ಕೊತೀವಿ, ಇನ್ನೊಂದಕ್ಕೆ ಬೀಟಾ. ಇವಾಗ ನಾವು ತಾಳೆ ನೋಡಬೇಕು. ಇಲ್ಲಿ ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ a ಈಕ್ವಲ್ಸ್ ಟು ಅಂದರೆ ax² ಪ್ಲಸ್ bx ಪ್ಲಸ್ c ರೂಪದಲ್ಲಿದೆ ವರ್ಗ ಬಹುಪದೋಕ್ತಿ. a ಈಕ್ವಲ್ಸ್ ಟು ಎಷ್ಟಿದೆ? ಇಲ್ಲಿ 6, ಬಿ ಈಕ್ವಲ್ಸ್ ಟು -7 ಮತ್ತು ಸಿ ಈಕ್ವಲ್ಸ್ ಟು -3. ಈ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಎ ಬಿ ಸಿಗಳನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಡಿವೈಡ್ ಬೈ ಎ ಅಂತ ಹೇಳಾಗ್ತದೆ. ಅಲ್ಫಾ ಅಂತಂದ್ರೆ -1/3, ಬೀಟಾ ಅಂತಂದ್ರೆ 3/2. ಒಂದಕ್ಕೆ ಅಲ್ಫಾ ಅಂತ ತಿಳ್ಕೊಂಡಿನಿ, ಮತ್ತೊಂದಕ್ಕೆ ಬೀಟಾ, ಅಥವಾ ಇದನ್ನೇ ಬೀಟಾ ಇದನ್ನೇ ಅಲ್ಫಾ ಅಂತ ಹೇಳಿ ಕೂಡ ತಗೊಳ್ಬೋದು. ಅವೆರಡನ್ನ ಮೊತ್ತ ಕೂಡಿಸಿದಾಗ -2 ಪ್ಲಸ್ 9/6 ಅಂತೇಳಿ ಬಂತು. ಈ ಕಡೆ ಮೈನಸ್ ಇಂಟು ಮೈನಸ್ ಪ್ಲಸ್ 7/6. ಇವೆರಡನ್ನು ಬಿಡಿಸ್ಕೊಂಡಾಗ 7/6 ಈಕ್ವಲ್ಸ್ ಟು 7/6 ಅಂತೇಳಿ ಬಂತು. LHS ಮತ್ತು RHS ಅನ್ನ ಸಮನಾಯಿತು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಸಿ ಡಿವೈಡ್ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಕೂಡ ಇಲ್ಲಿ ಮಾಡಿ ನೋಡಬೇಕು. -1/3 ಗುಣಿಲೆ 3/2 ಈಕ್ವಲ್ಸ್ ಟು -3/6. -3/6 ಅಂತಂದ್ರೆ ಸಿ ಬೆಲೆ -3 ಇದೆ, 3ಅನ್ನು ತಗೊಂಡಿನಿ. ಎ ಬೆಲೆ 6. ಎರಡು ಕಡೆ ಏನು ಬಂತು? -3/6 -3/6, ಅಥವಾ ಇದನ್ನು ಮೈನಸ್ ಅನ್ನು ಕ್ಯಾನ್ಸಲ್ ಆಗಿ 1/2 ಈಕ್ವಲ್ಸ್ ಟು 1/2 ಅಂತ ಹೇಳಾಗ್ತದೆ, ಅಥವಾ -1/2 -1/2 ಅಂತ ಹೇಳಿ ಕೂಡ ನಾವು ತಗೊಳ್ಬೋದು. 27ನೇ ಪ್ರಶ್ನೆ, ಒಂದು ಶಾಲೆಯಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ A+ ಶ್ರೇಣಿಯನ್ನು ಪಡೆಯುವ ವಿದ್ಯಾರ್ಥಿಗಳಿಗಾಗಿ ರೂಪಾಯಿ 1,500 ಸಮವಾಗಿ ಹಂಚಲು ನಿರ್ಧರಿಸುತ್ತಾರೆ. ಆದರೆ ಫಲಿತಾಂಶದ ನಂತರ ಪರೀಕ್ಷಾ ಪೂರ್ವದಲ್ಲಿ ನಿರೀಕ್ಷಿಸಲಾದ A+ ಶ್ರೇಣಿಯ
ಪಡೆಯುವ ವಿದ್ಯಾರ್ಥಿಗಳಿಗಿಂತ ಇನ್ನೂ 5 ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದ ಕಾರಣ ಪ್ರತಿಯೊಬ್ಬರಿಗೂ ದೊರೆಯುವ ಹಣವು 25 ರೂಪಾಯಿ ಕಡಿಮೆಯಾಯಿತು. ಹಾಗಾದರೆ ಫಲಿತಾಂಶದ ನಂತರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಇದರ ಪರಿಹಾರ ಎ ಪ್ಲಸ್ ಶ್ರೇಣಿಯನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಹೇಳಿಟ್ಕೊಂಡಿದ್ದೇನೆ. ಆಗ ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿಗೆ ದೊರೆಯುವ ಹಣ ಎಷ್ಟು ಅಂತಂದರೆ 1500 ಭಾಗಿಲೆ ಎಕ್ಸ್ ಅಂತ ಹೇಳಾಗ್ತದೆ. ನಂತರ 5 ವಿದ್ಯಾರ್ಥಿಗಳು ಹೆಚ್ಚಿಗೆ ಬಂದಿದ್ರಲ್ಲ, ಹಾಗಾಗಿ 5 ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ಎ ಪ್ಲಸ್ ಶ್ರೇಣಿಯನ್ನು ಪಡೆದಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇವಾಗ ಏನಾಗ್ತದೆ ಎಕ್ಸ್ ಪ್ಲಸ್ 5 ಅಂತ ಹೇಳಾಗ್ತದೆ. ಇವಾಗ ಅದೇ 15,000 ರೂಪಾಯಿ ಪ್ರತಿಯೊಬ್ಬರಿಗೂ ದೊರೆಯುವ ಹಣ 1500 ಭಾಗಿಲೆ ಎಕ್ಸ್ ಪ್ಲಸ್ 5 ಅಂತ ಹೇಳಾಗ್ತದೆ. ಪ್ರಶ್ನೆ ಪ್ರಕಾರ 1500 ಭಾಗಿಲೆ ಎಕ್ಸ್ ಮೈನಸ್ 1500 ಭಾಗಿಲೆ ಎಕ್ಸ್ ಪ್ಲಸ್ 5. ಇಲ್ಲಿ 1500 ಭಾಗಿಲೆ ಎಕ್ಸ್ ಪ್ಲಸ್ 5 ಇಲ್ಲಿ ಮೈನಸ್ ಯಾಕೆ ಮಾಡಿನ ಅಂತಂದ್ರೆ ಇಲ್ಲಿ ಈ ಮೊತ್ತ ಏನಾಗ್ತದೆ ಕಡಿಮೆ ಆಗ್ತದೆ, ಈ ಮೊತ್ತ ಜಾಸ್ತಿ ಆಗ್ತದೆ. ಜಾಸ್ತಿಯಲ್ಲಿ ಕಡಿಮೆ ಮಾಡಿದಾಗ 25 ಅನ್ನೋದು ಸಿಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಮಾತ್ರ ಅಲ್ಲಿ ಪ್ಲಸ್ ಅನ್ನೋ ಉತ್ತರವನ್ನು ಸಿಗ್ತದೆ. ಇಲ್ಲಿನ ಲಸ ತೆಗೆದಿನಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಲಸವನ್ನು ತೆಗೆದಾಗ ಈ ಎಕ್ಸ್ ಪ್ಲಸ್ 5ಅನ್ನು 1500 ಜೊತೆ ಗುಣಾಕಾರ ಆಗ್ತದೆ. ಈ ಕಡೆ 1500 ಎಕ್ಸ್ ಅಂತ ಹೇಳಾಗ್ತದೆ. ಇವೆರಡನ್ನ ಗುಣಿಸಿದಾಗ ಛೇದನದಲ್ಲಿ ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಅನ್ನೋದು ಬಂತು. ಇಲ್ಲಿ ಅದು RHS ಸೈಡ್ ಸೆಂಡ್ ಮಾಡೀನಿ. ಇದನ್ನು ಗುಣಿಸಿದಾಗ 1500 ಗುಣಿಲೆ ಎಕ್ಸ್ ಪ್ಲಸ್ 1500 ಗುಣಿಲೆ 5ಅನ್ನು ಮಾಡಿದಾಗ 7500 ಅನ್ನೋದು ಬಂತು. ಇಲ್ಲಿ ಮೈನಸ್ 1500 ಎರಡನ್ನ ಕ್ಯಾನ್ಸಲ್ ಆಯಿತು. 7500 ಅನ್ನು ಉಳಿತು ಈಕ್ವಲ್ಸ್ ಟು 25 ಗುಣಿಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5x. ಈ 25ಅನ್ನು ಈ ಕಡೆ ಕಳಿಸಿದಾಗ 7000 ಭಾಗಿಲೆ 500 ಭಾಗಿಲೆ 25ಅನ್ನು ಮಾಡಿದಾಗ ಇದನ್ನು ಕ್ಯಾನ್ಸಲ್ ಆಗಿ 300 ಅನ್ನೋದು ಸಿಗ್ತದೆ. ಇದೊಂದು ವರ್ಗ ಸಮೀಕರಣ ಸಿಕ್ತು. ಆ ವರ್ಗ ಸಮೀಕರಣವನ್ನು ಬಿಡಿಸ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ಈಕ್ವಲ್ಸ್ ಟು 0 20 ಗುಣಿಲೆ 15ಅನ್ನು ಮಾಡಿದಾಗ 300 ಅಂತ ಹೇಳಿ ಬರ್ತದೆ. 20ರಲ್ಲಿ 15ಅನ್ನು ಹೋದ್ರೆ ಈ ಪ್ಲಸ್ 5 ಸಿಗ್ತದೆ. ಹಾಗಾಗಿ ಇಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗೆದಿನಿ. ಎಕ್ಸ್ ಪ್ಲಸ್ 20 ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 15 ಮತ್ತೊಂದು ಎಕ್ಸ್ ಪ್ಲಸ್ 20 ಎಕ್ಸ್ ಈಕ್ವಲ್ಸ್ ಟು 15 ಪ್ಲಸ್ ಸಂಖ್ಯೆನೂ ಸಿಕ್ತು, ಮತ್ತೊಂದು ಮೈನಸ್ ಸಂಖ್ಯೆನೂ ಸಿಕ್ತು. ಯಾವತ್ತೂ ನಾವು ಸಂಖ್ಯೆಗಳನ್ನು ಕೌಂಟ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ವಯಸ್ಸನ್ನು ಕೌಂಟ್ ಮಾಡಬೇಕಾದ್ರೆ ಪ್ಲಸ್ ಸಂಖ್ಯೆಯನ್ನು ತಗೊಳ್ತೀವಿ. ಎಕ್ಸ್ ಈಕ್ವಲ್ಸ್ ಟು 15ಅನ್ನು ತಗೊಂಡಾಗ ಎ ಪ್ಲಸ್ ಶ್ರೇಣಿಯ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 15 ಆಯಿತು. ಅಂದರೆ ಅದು ಫಲಿತಾಂಶ ಬರೋಕ್ಕಿಂತ ಮುಂಚೆ. ಫಲಿತಾಂಶದ ನಂತರ ಅದರಲ್ಲಿ 5 ಜನ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ರು. ಹಾಗಾಗಿ 15 ಪ್ಲಸ್ 5ಅನ್ನು ಮಾಡಿದಾಗ ಉತ್ತರವನ್ನು 20 ಅನ್ನೋದು ಸಿಗುತ್ತೆ. 27ನೇ ಪ್ರಶ್ನೆ ಅಥವಾ ಪ್ರಶ್ನೆ ಇದು. ಈ ಕೆಳಗಿನ ಸನ್ನಿವೇಶ ಇರಲು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದನ್ನು ಈ ಸನ್ನಿವೇಶದ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯುವ ಮೂಲಕ ಪರೀಕ್ಷಿಸಿ. ಸನ್ನಿವೇಶ: ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತವು 20 ವರ್ಷಗಳಾಗಿವೆ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು 48 ವರ್ಷಗಳಾಗಿತ್ತು. ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಒಬ್ಬ ವಿದ್ಯಾರ್ಥಿ ಎ ಅಂತ ಹೇಳಾಗಿರ್ಲಿ, ಮತ್ತೊಬ್ಬ ಬಿ ಅನ್ನೋದಾಗಿರ್ಲಿ. ಎ ನ ವಯಸ್ಸು ಎಕ್ಸ್ ವರ್ಷಗಳಾಗಿರ್ಲಿ, ಬಿ ನ ವಯಸ್ಸು ಹಂಗಾಗಿರ್ತಂದ್ರೆ ಇಬ್ಬರದು ವಯಸ್ಸನ್ನು ಕೂಡಿಸಿದಾಗ 20 ಅನ್ನೋದು ಹೊಂಟಿದ್ದಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 20 ಮೈನಸ್ ಎಕ್ಸ್. ಇನ್ನೊಂದು ಬಿ ವಿದ್ಯಾರ್ಥಿದು ಬಿ ಈಕ್ವಲ್ಸ್ ಟು 20 ಮೈನಸ್ ಎಕ್ಸ್ ಅಂತ ತಗೊಂಡಿನಿ. 4 ವರ್ಷಗಳ ಹಿಂದಿನ ವಯಸ್ಸು ಎ ನ ವಯಸ್ಸು 4 ವರ್ಷದ ಹಿಂದಿನ ವಯಸ್ಸು ಏನಾಗ್ತದೆ ಎಕ್ಸ್ ಮೈನಸ್ 4 ಅಂತ ಹೇಳಾಗ್ತದೆ. ಅದೇ ಬಿ ನ ವಯಸ್ಸು ಇಲ್ಲಿ 20 ಮೈನಸ್ ಎಕ್ಸ್ ಅಂತ ಹೇಳಿತ್ತು. ಅದರಲ್ಲಿ ಮತ್ತೆ 4 ವರ್ಷನ ಮೈನಸ್ ಮಾಡಿದಾಗ 16 ಮೈನಸ್ ಎಕ್ಸ್ ಅನ್ನೋದು ಬಂತು. ಇವು ಇಬ್ಬರ ಗುಣಲಬ್ಧವನ್ನು ಎಷ್ಟಕ್ಕೆ ಈಕ್ವಲ್ ಆಗಬೇಕು 48. ಅದು ಪ್ರಶ್ನೆ ಪ್ರಕಾರ ಇಲ್ಲಿ ಮಾಡೀನಿ. ಎಕ್ಸ್ ಮೈನಸ್ 4 ಗುಣಿಲೆ 16 ಮೈನಸ್ ಎಕ್ಸ್ ಈಕ್ವಲ್ಸ್ ಟು 48. ಇವೆರಡನ್ನ ಗುಣಿಸಿದಾಗ 16 ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಮೈನಸ್ ಇಂಟು ಪ್ಲಸ್ ಮೈನಸ್ 16 4 64 ಸಿಕ್ತಿಲ್ಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಎಕ್ಸ್ ಈಕ್ವಲ್ಸ್ ಟು 48. ಈ 48ಅನ್ನು LHS ಸೈಡ್ ತಂದಾಗ ಆ ಸಮೀಕರಣ ಒಂದು ವರ್ಗ ಸಮೀಕರಣ ಸಿಗ್ತದ. ಎಕ್ಸ್ ಸ್ಕ್ವೇರ್ ಮೈನಸ್ 20 ಎಕ್ಸ್ ಪ್ಲಸ್ 112 ಈಕ್ವಲ್ಸ್ ಟು 0. ಇಲ್ಲಿ ಎ ಈಕ್ವಲ್ಸ್ ಟು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಇದು ಹೋಲಿಕೆ ಮಾಡಿದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಈಕ್ವಲ್ಸ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ಇಲ್ಲಿ ಎ ಈಕ್ವಲ್ಸ್ ಟು 1 ಇದೆ, ಬಿ ಈಕ್ವಲ್ಸ್ ಟು ಮೈನಸ್ 20 ಮತ್ತು ಸಿ ಈಕ್ವಲ್ಸ್ ಟು 112. ಶೋಧಕ ಸೂತ್ರ ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದರಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಾಗ ಬಿ ಬೆಲೆ ಮೈನಸ್ 20 ಮೈನಸ್ 20 ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ ಬೆಲೆ 112. 20 ಸ್ಕ್ವೇರ್ 400 ಅಂತ ಹೇಳಿತು. ಇವೆರಡನ್ನು ಗುಣಿಸಿದಾಗ 448. ಲಾಸ್ಟಾಗಿ ಸಿಂಪ್ಲಿಫೈ ಮಾಡಿದಾಗ ಮೈನಸ್ 48 ಅಂತೇಳಿ ಬಂತು. ವಯಸ್ಸನ್ನು ಯಾವುದೇ ರೀತಿ ಮೈನಸ್ನಲ್ಲಿ ಇರಲ್ಲ, ಪ್ಲಸ್ನಲ್ಲಿ ಇದು ಒಂದು ಪ್ಲಸ್ ವೇಳೆ ಬಂದಿದ್ರೆ ಅದು ವಯಸ್ಸು ಇರಲು ಸಾಧ್ಯವಿರ್ತಿತ್ತು. ಹಾಗಾಗಿ ಮೈನಸ್ ಬಂದ ಡೆಲ್ಟಾ ಲೆಸ್ ದೆನ್ 0 ಇದೆ, ಹಾಗಾಗಿ ಗ್ರೇಟರ್ ದೆನ್ 0 ಇದೆ. ಆದ್ದರಿಂದ ಈ ಸನ್ನಿವೇಶವಿರಲು ಸಾಧ್ಯವಿಲ್ಲ ಅಂಥೇಳಿ ನಾವು ಈ ಒಂದು ಹೇಳಿಕೆ ಮುಖಾಂತರ
ಇದರ ಉತ್ತರವನ್ನು ಹೇಳಬಹುದು. 28ನೇ ಪ್ರಶ್ನೆ, ತ್ರಿಭುಜ ಎಬಿಸಿಯಲ್ಲಿ ಡಿಇ ಸಮಾಂತರವಾಗಿದೆ ಬಿಸಿ ಆಗಿದೆ. ಎಡಿ ಈಕ್ವಲ್ಸ್ ಟು 8 ಸೆಂಟಿಮೀಟರ್, ಬಿಡಿ ಈಕ್ವಲ್ಸ್ ಟು ಡಿಬಿ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಮತ್ತು ಎಇ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಆದರೆ ಇಸಿಯ ಉದ್ದವನ್ನು ಕಂಡುಹಿಡ್ರಿ ಹಾಗೂ ಡಿಇ ಅನುಪಾತ ಬಿಸಿಯನ್ನು ಕಂಡುಹಿಡ್ರಿ. ಇಲ್ಲೊಂದು ತ್ರಿಭುಜದ ಎಬಿಸಿ ತ್ರಿಭುಜದಲ್ಲಿ ಚಿತ್ರವನ್ನು ಕೊಟ್ಟಿನಿ. ಡಿಇ ಸಮಾಂತರವಾಗಿದೆ ಬಿಸಿ. ಅದು ಥೇಲ್ಸನ ಪ್ರಮೇಯ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಕಾರ ನಾವು ಅದನ್ನು ಈ ರೀತಿ ಬರ್ಕೊಳ್ಬಹುದು. ಎಡಿ ಭಾಗಿಲೆ ಡಿಬಿ ಈಕ್ವಲ್ಸ್ ಟು ಎಇ ಭಾಗಿಲೆ ಇಸಿ ಅಂತ ಹೇಳಿ ಬರ್ಕೊಳ್ಬಹುದು. ಥೇಲ್ಸನ ಪ್ರಮೇಯ ಪ್ರಕಾರ ಎಡಿ ಅಂತಂದ್ರೆ 8 ಸೆಂಟಿಮೀಟರ್ ಇದೆ, 8 ಸೆಂಟಿಮೀಟರ್. ಡಿಬಿ ಅಂತಂದ್ರೆ 12 ಸೆಂಟಿಮೀಟರ್, 12 ಸೆಂಟಿಮೀಟರ್. ಮತ್ತು ಎಇ ಅನ್ನೋದು 6 ಸೆಂಟಿಮೀಟರ್ ಭಾಗಿಲೆ ಇಸಿ ಅನ್ನೋದು ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು ನಾವು. ಇಲ್ಲಿ ಇಸಿಯನ್ನು ಬರ್ಕೊಂಡೇನಿ. ಓರೆ ಗುಣಾಕಾರ ಮಾಡಿದಾಗ 6 ಗುಣಿಲೆ 12 ಭಾಗಿಲೆ 8 ಅಂತೇಳಿ ಬಂತು. 4 2ಲೆ 8 ಆಯಿತು, 4 3ಲೆ 3 3ಲೆ 9. ಇದು 2 ಗುಣಿಲೆ 2 3ಲೆ ಆಯ್ತದ, 3 3ಲೆ 9. ಇಸಿ ಅಂತಂದ್ರೆ ಎಷ್ಟು ಬಂತು? ಇಲ್ಲಿ 9 ಸೆಂಟಿಮೀಟರ್ ಬಂತು. ನಂತರ ನಾವು ಅನುಪಾತವನ್ನು ಕಂಡುಹಿಡಬೇಕು, ಡಿಇ ಅನುಪಾತ ಬಿಸಿಯನ್ನು. ಮತ್ತು ಸೇಮ್ ತ್ರಿಭುಜದಲ್ಲಿ ಡಿಇ ಸಮಾಂತರವಾಗಿದೆ ಬಿಸಿ. ಇವಾಗ ಎಡಿ ಭಾಗಿಲೆ ಎ ಬಿಯನ್ನು ತಗೊಂಡಿನಿ. ಇಲ್ಲಿ ತಾವು ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಎಡಿ ಭಾಗಿಲೆ ಎ ಬಿ ಪೂರ್ಣ ಬಾಹು ಇದೆ. ಥೇಲ್ಸನ ಉಪಪ್ರಮೇಯ ಪ್ರಕಾರ ಒಂದು ಸಣ್ಣ ಬಾಹು ಎಡಿ ಭಾಗಿಲೆ ಎ ಬಿ ಈಕ್ವಲ್ಸ್ ಟು ಮೇಲಿದ್ದು ಎಇ ಭಾಗಿಲೆ ಸಣ್ಣ ಎಇ ಬಾಹು ಭಾಗಿಲೆ ಎ ಸಿ. ಈ ರೀತಿ ತಗೊಂಡಿನಿ ಈ ಥೇಲ್ಸನ ಉಪಪ್ರಮೇಯ ಪ್ರಕಾರ. ಅವಾಗ ಇದೇನಾಗ್ತದ ಅಂತಂದ್ರೆ ಇನ್ನೊಂದು ಬಾಹು ಉಳಿದಿತ್ತಲ್ಲ, ಇದು ಡಿಇ ಬಾಹು. ಡಿಇ ಸಣ್ಣ ಬಾಹು ಭಾಗಿಲೆ ಅದು ಬಿ ಸಿಗೆ ಈಕ್ವಲ್ ಆಗ್ತದ. ಇದು ಎಇ ಎ ಸಿ ಅನ್ನೋದು ಡಿಇ ಭಾಗಿಲೆ ಬಿ ಸಿಗೆ ಈಕ್ವಲ್ ಆಗ್ತದ. ಹಾಗಾಗಿ ಇದನ್ನು ಕೂಡ ಇಲ್ಲಿ ತಗೊಂಡು ಅಲ್ಲಿ ಎ ಡಿ ಬೆಲೆಯನ್ನು 8, ಎ ಬಿ ಬೆಲೆಯನ್ನು 20, ಎರಡನ್ನು ಕೂಡಿಸಿದ್ರೆ 20 ಅಂತ ಹೇಳಿ ಬಂತು. ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 2:5 ಅನ್ನೋದು ಉತ್ತರವನ್ನು ಸಿಗ್ತದ. ಡಿಇ ಅನುಪಾತ ಬಿ ಸಿ ಅನುಪಾತ ಎಷ್ಟು ಬರ್ತದೆ? ಇಲ್ಲಿ 2:5. ಅಥವಾ ಪ್ರಶ್ನೆ 28ನೆಯ ಅಥವಾ ಪ್ರಶ್ನೆ, ಎಡಿ ಮತ್ತು ಪಿಎಂಗಳು ಕ್ರಮವಾಗಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಪಿಕ್ಯೂಆರ್ನ ಮಧ್ಯರೇಖೆಗಳಾಗಿದ್ದು ತ್ರಿಭುಜ ಎಬಿಸಿ ಸಮರೂಪವಾಗಿದೆ ತ್ರಿಭುಜ ಪಿಕ್ಯೂಆರ್. ಆದರೆ ಎಬಿ ಭಾಗಿಲೆ ಪಿಕ್ಯೂ ಮತ್ತು ಎಡಿ ಭಾಗಿಲೆ ಪಿಎಂ ಎಂದು ಸಾಧಿಸಿ. ಇಲ್ಲಿ ಎರಡು ತ್ರಿಭುಜಗಳನ್ನು ತಗೊಂಡಿನಿ. ದತ್ತ ತ್ರಿಭುಜ ಎಡಿ ಮತ್ತು ಪಿಎಂ ಬಾಹುಗಳು ತ್ರಿಭುಜ ಎಬಿಸಿ ಮತ್ತು ಪಿಕ್ಯೂಆರ್ಗಳ ಮಧ್ಯರೇಖೆಗಳಾಗಿವೆ. ಮತ್ತು ಏನು ಕೊಟ್ಟಿದ್ದಾರೆ ಅಂತಂದ್ರೆ ತ್ರಿಭುಜ ಎಬಿಸಿ ಸಮರೂಪವಾಗಿದೆ ಪಿಕ್ಯೂಆರ್ ಅಂತ ಕೊಟ್ಟಿದ್ದಾರೆ. ಏನನ್ನ ಸಾಧನೆ ಮಾಡಬೇಕು? ಇಲ್ಲಿ ಎ ಬಿ ಮತ್ತು ಪಿ ಕ್ಯೂ ಈಕ್ವಲ್ಸ್ ಟು ಎ ಡಿ ಭಾಗಿಲೆ ಪಿ ಎಂ ಅಂತೇಳಿ ಅನುಪಾತದಲ್ಲಿ ನಾವು ಸಾಧನೆ ಮಾಡಬೇಕು. ಮೊದಲೇ ಒಂದು ತ್ರಿಭುಜವನ್ನು ತಗೊಂಡೇನೆ. ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳಲ್ಲಿ ಎ ಬಿ ಭಾಗಿಲೆ ಪಿ ಕ್ಯೂ, ಬಿ ಸಿ ಭಾಗಿಲೆ ಕ್ಯೂ ಆರ್. ಇದು ಯಾಕಂದ್ರೆ ದತ್ತದ ಪ್ರಕಾರ ಅಲ್ಲಿ ಸಮರೂಪ ತ್ರಿಭುಜಗಳಿದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತಾವ. ಅದನ್ನ ಇಲ್ಲಿ ಬರ್ಕೊಂಡೇನೆ. ನಂತರ ಈ ಬಿ ಸಿ ಭಾಗಿಲೆ ಕ್ಯೂ ಆರ್ ಪ್ಲೇಸ್ನಲ್ಲಿ 2 ಬಿ ಡಿ ಭಾಗಿಲೆ 2 ಕ್ಯೂ ಎಂ ಅಂತ ತಗೊಂಡಿನಿ. ಅಂತಂದ್ರೆ ಈ ಬಿ ಸಿ ಕಂಪ್ಲೀಟ್ ಆಗಿದ್ದು ಬಾಹು ಎದಕ್ಕೆ ಈಕ್ವಲ್ ಆಗಿರ್ತದ? ಬಿ ಸಿ ಅನ್ನೋದು 2 ಬಿ ಡಿಗೆ ಈಕ್ವಲ್ ಆಗಿರ್ತದೆ. ಯಾಕಂದ್ರೆ ಇದು ಮಧ್ಯರೇಖೆ, 2 ಬಾಹುಗಳು ಈಕ್ವಲ್ ಅವ. ಅದೇ ರೀತಿ ಇಲ್ಲಿ ಕ್ಯೂ ಆರ್ ಬಾಹು 2 ಕ್ಯೂ ಎಂಗೆ ಸಮನಾಗಿರ್ತದ. 2 ಇವು ಮಧ್ಯರೇಖೆಗಳಿದ್ದ ಸಲುವಾಗಿ ಈ ರೀತಿ ತಗೊಂಡು 2 ಕ್ಯಾನ್ಸಲ್ ಆಯಿತು. ಬಿ ಡಿ ಭಾಗಿಲೆ ಕ್ಯೂ ಎಂ ಅನ್ನೋದು ಬಂತು. ಅದೇ ರೀತಿ ದತ್ತದಲ್ಲಿ ಇಲ್ಲೊಂದು ಕೋನವನ್ನು ಈಕ್ವಲ್ ಆಗ್ತದ, ಬಿ ಕೋನ ಮತ್ತು ಕ್ಯೂ ಕೋನ. ಅದನ್ನು ತಗೊಂಡೇನಿ. ಇಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2ರಿಂದ 2 ತ್ರಿಭುಜಗಳು ಏನಾಗ್ತವ? ಸಮರೂಪ ಆಗ್ತವ. 2 ಯಾವ ತ್ರಿಭುಜಗಳು ಅಂತಂದ್ರೆ ಎ ಬಿ ಡಿ ತ್ರಿಭುಜ ಮತ್ತೊಂದು ಪಿ ಕ್ಯೂ ಎಂ ತ್ರಿಭುಜಗಳು ಸಮರೂಪಗಳಾಗ್ತವೆ. ಯಾಕಂದ್ರೆ ಬಾಹು ಕೋನ ಬಾಹು 2 ಬಾಹುಗಳು ಸಮಾನುಪಾತದಲ್ಲಿವೆ. ಈ 2 ಬಾಹುಗಳು ಸಮಾನುಪಾತ ಒಂದು ಕೋನವನ್ನು ಸಮನಾಗಿದ್ರೆ ಅವು ಸಮರೂಪ ನಿಯಮವನ್ನು ಹೊಂದುತ್ತವೆ. ಹಾಗಾಗಿ ಅವುಗಳ ಅನುರೂಪ ಬಾಹುಗಳು ಸಮರೂಪ ಆಗಿದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವ. ಎ ಬಿ ಭಾಗಿಲೆ ಪಿ ಕ್ಯೂ, ಎ ಡಿ ಭಾಗಿಲೆ ಪಿ ಎಂ ಅನ್ನೋದು ಸಾಧಿಸಿದೆ. ಈ ರೀತಿ ನಾವು ಇದನ್ನು ಸಾಧಿಸಬೇಕಾಗಿದೆ. 29ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕೀಳದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ. ಇದೊಂದು ಪ್ರಮೇಯ ಅದ. ಇದನ್ನು ಎಕ್ಸ್ಪ್ಲೇನ್ ಮಾಡೋದೇನು ನೆಸಸರಿ ಇಲ್ಲ ಅಂತ ತಿಳ್ಕೊತೀನಿ. ಬೇಕಿದ್ರೆ ಇದರ ಒಂದು ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳಿ. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಬಿಡಿಸ್ತಾ ಇರ್ತಾರೆ. ಇದು ಇಂಪಾರ್ಟೆಂಟ್ ಇದ್ದ ಸಲುವಾಗಿ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಇದ್ರ ಪರಿಹಾರವನ್ನು ಬಿಡಿಸ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ, ಕಾಸ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಈಕ್ವಲ್ಸ್ ಟು 2 ಸೆಕ್ ಎ ಎಂದು ಸಾಧಿಸಿ. ಅದನ್ನೇ ಬರ್ಕೊಂಡಿನಿ ಇಲ್ಲಿ. ನೆಕ್ಸ್ಟ್ ಲಸವನ್ನು ತೆಗಿತೀನಿ. ಸೈನ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈ ಕಾಸ್ ಎ ಅನ್ನೋದು ಈ ಕಡೆ ಬಂದು ಗುಣಾಕಾರ ಆಗ್ತದೆ. ಈ 1 ಪ್ಲಸ್ ಸೈನ್ ಎ ಅನ್ನೋದು ಇಲ್ಲಿ 1 ಪ್ಲಸ್ ಸೈನ್ ಎ ಜೊತೆ ಗುಣಾಕಾರ ಆಗ್ತದೆ. ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಅಂತ ಹೇಳಾಯ್ತು. ಇಲ್ಲಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಈ ಕಾಸ್ ಸ್ಕ್ವೇರ್ ಎ ಅನ್ನು ಅದೇ ರೀತಿ ಬರ್ಕೊಂಡಿನಿ ಇಲ್ಲಿ. ಈ 1 ಪ್ಲಸ್ ಸೈನ್ ಎ ಅನ್ನೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ರಕಾರ ಬಿಡಿಸ್ಕೊಂಡಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆ ರೀತಿಯಲ್ಲಿ
1 ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ 2 ಸೈನ್ ಎ ಅನ್ನೋದು ರೀತಿಯಲ್ಲಿ ಬರ್ಕೊಂಡಿನಿ. ಇವಾಗ ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅನ್ನು ಒಂದು ಕಡೆ ಬರ್ಕೊಂಡಿನಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಇದು 1 ಅನ್ನೋದು ಇಲ್ಲಿದೆ ಪ್ಲಸ್ 2 ಸೈನ್ ಎ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂತಂದ್ರೆ ನಿತ್ಯ ಸಮೀಕರಣದ ಪ್ರಕಾರ ಅದು ಬೆಲೆ ಏನಾಗ್ತದ 1 ಅಂತ ಹೇಳಾಗ್ತದ, 1 ಅಂತ ಹೇಳಿ ಬಂತು. ನಂತರ ಇಲ್ಲಿ 1 ಪ್ಲಸ್ 2 ಸೈನ್ ಎ ಅನ್ನೋದು ಉಳಿತು, 1 ಪ್ಲಸ್ 2 ಸೈನ್ ಎ. ಇವೆಲ್ಲವನ್ನು ಕೂಡಿಸಿದಾಗ 1 ಪ್ಲಸ್ 1 ಕೂಡಿಸಿದಾಗ 2 ಬಂತು. ಇದು ಪ್ಲಸ್ 2 ಸೈನ್ ಎ, 2 ಸೈನ್ ಎನ ಅದೇ ರೀತಿ ಬರ್ಕೊಂಡೇನೆ ಇಲ್ಲಿ ಮತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ 2 ಅನ್ನು ಕಾಮನ್ ತೆಗೆದಿನಿ, 2 ಕಾಮನ್ ತೆಗೆದಾಗ 1 ಪ್ಲಸ್ ಸೈನ್ ಎ ಅನ್ನೋದು ಉಳಿತು. ಆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು. ಅಂಶದಲ್ಲಿ 2 ಉಳಿತು, ಛೇದನದಲ್ಲಿ ಕಾಸ್ ಎ. 2 ಬೈ ಕಾಸ್ ಎ ಅಂತಂದ್ರೆ 2 ಸೆಕ್ಕೆ ಆಗ್ತದ. ಹಾಗಾಗಿ ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎರಡೂ ಏನಾಗ್ತವ ಇಲ್ಲಿ ಸಮನಾಗಿರ್ತವ. ಇದನ್ನು ಸಾಧಿಸಿದ್ದೇವೆ. ನಂತರ ಇನ್ನೊಂದು ಅಥವಾ ಕ್ವಶನ್ ಅಂತ ಹೇಳಿದೆ, ಮೌಲ್ಯಕರಿಸಿ 5 ಕಾಸ್ ಸ್ಕ್ವೇರ್ 60 ಪ್ಲಸ್ 4 ಸೆಕ್ ಸ್ಕ್ವೇರ್ 30 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಡಿವೈಡ್ ಬೈ ಸೈನ್ ಸ್ಕ್ವೇರ್ 30 ಪ್ಲಸ್ ಕಾಸ್ ಸ್ಕ್ವೇರ್ 30 ಅಂತ ಹೇಳಿದೆ. ಈ ಬೆಲೆಗಳನ್ನು ಆದೇಶ ಮಾಡಬೇಕು. ಟೇಬಲ್ನಲ್ಲಿ ಇದ್ದಂಥ ಬೆಲೆಗಳನ್ನು ಆದೇಶ ಮಾಡಿದಾಗ ಕಾಸ್ ಸ್ಕ್ವೇರ್, ಈ ಕಾಸ್ ಸ್ಕ್ವೇರ್ 60 ಬೆಲೆ ಏನಾಗ್ತದೆ 1/2 ಅಂತ ಹೇಳಾಗ್ತದೆ. ಅದು ಸ್ಕ್ವೇರ್ ಬರ್ಕೊಂಡಿನಿ ಪ್ಲಸ್ 2 ಸೆಕ್ 30 ಬೆಲೆ √2/√3 ಅದನ್ನು ಹೋಲ್ ಸ್ಕ್ವೇರ್ ಮೈನಸ್ ಟ್ಯಾನ್ ಬೆಲೆ 1 ಆಗ್ತದೆ, 1 ಅನ್ನು ಬರ್ಕೊಂಡಿನಿ. ಕೆಳಗಡೆ ಛೇದನದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 ಅಂತ ಹೇಳಾಗ್ತದೆ. ಹಾಗಾಗಿ ನಿತ್ಯ ಸಮೀಕರಣದ ಉಪಯೋಗ ಮಾಡ್ಕೊಂಡು ಇಲ್ಲಿ 1 ಅನ್ನು ಬರ್ಕೊಂಡಿನಿ. ಛೇದನದಲ್ಲಿ ಒಂದಿದ್ರು ಈಗ ಅಂಶವನ್ನು ಮಾತ್ರ ಬಿಡಿಸ್ಕೋತಾ ಇದ್ದೇನೆ. 5 × 1 5/4, 4 16/3, ಇಲ್ಲಿ ಮೈನಸ್ 1/1. ಲಸವನ್ನು ತೆಗೆದಾಗ ಲಸ 12 ಬಂತು. ಇದನ್ನು ಗುಣಿಸಿದಾಗ ಈ 5/4 ಇದೆ. ಹಾಗಾಗಿ ಇದಕ್ಕೆ 3ರಿಂದ ಗುಣಿಸ್ತೇನೆ, ಇದಕ್ಕೆ 4ರಿಂದ ಗುಣಿಸ್ತೇನೆ, ಇದಕ್ಕೆ 12ರಿಂದ ಗುಣಿಸ್ತೇನೆ. 5 3 15, 16 4 64, 12 12. ಎಲ್ಲವನ್ನ ಸಿಂಪ್ಲಿಫೈ ಮಾಡಿದಾಗ ಕೊನೆಯದಾಗ ಆನ್ಸರ್ 67/12 ಅನ್ನೋದು ಸಿಗ್ತದೆ. 31ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಆ ದತ್ತಾಂಶಗಳು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. 2 ರಿಂದ 4, 2 ರಿಂದ 6 ಇವುಗಳ ಮಧ್ಯ ಬಿಂದು ಏನು ಬರ್ತಾ ಅಂತಂದ್ರೆ 4 ಅನ್ನೋದು ಬರ್ತಾ. 6 ರಿಂದ 10 ಇವುಗಳ ಮಧ್ಯ ಬಿಂದು 8, 12, 16, 20 ಈ ರೀತಿ XI ಅನ್ನು ಕಂಡುಹಿಡಿದೇನೆ. ನಂತರ ಇವೆರಡನ್ನು ಗುಣಿಸಬೇಕು. 2 × 4 ಅನ್ನು ಮಾಡಿದಾಗ 2 4 8, 8 5 40, 12 6 72, 5 16 80, 22 40. ಇವೆಲ್ಲವನ್ನು ಕೂಡಿಸಿದಾಗ 240 ಅಂತ ಬಂತು. ಸಿಗ್ಮಾ FI XI ಮತ್ತು ಇಲ್ಲಿ ಸಿಗ್ಮಾ FI ಇವುಗಳನ್ನು ಕೂಡಿಸಿದಾಗ 20 ಅನ್ನು ಸಿಕ್ತು. ಸರಾಸರಿ ಸೂತ್ರ ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI ಅಥವಾ ಸಿಗ್ಮಾ FX ಗುಣಿಲೆ n ಅಂತ ಹೇಳಿ ತಗೊಳ್ತೇವೆ. ಇದಕ್ಕೆ n ಅಂತ ಹೇಳಿ ಇಟ್ಕೋತೇವೆ ನಾವು. 2 ಸಿಂಪ್ಲಿಫೈ ಮಾಡಿದಾಗ 2 12 24, 12 24. ಹಾಗಾಗಿ ಉತ್ತರ 2 ಸಿಕ್ತು, ಸರಾಸರಿ 2. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾರೆ, ಇಲ್ಲಿ ಬಹುಲಕವನ್ನು ಕಂಡುಹಿಡಬೇಕು. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡ್ರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಆ ವರ್ಗಾಂತರದಲ್ಲಿ ಬಹುಲಕ ಇರುವ ಆವೃತ್ತಿ ಯಾವುದಾಗ್ತದೆ, ವರ್ಗಾಂತರ ಯಾವುದಾಗ್ತದೆ ಅಂದ್ರೆ 10. ಯಾಕಂದ್ರೆ ಜಾಸ್ತಿ ಇದ್ದಿದೆ 10ದ, ಹಾಗಾಗಿ ಈ 10ಅನ್ನು ಮಾರ್ಕ್ ಮಾಡ್ಕೊಂಡಿನಿ. L = 12, ಇದು F1, ಇದು F0, F2. ಆಮೇಲೆ H ಅನ್ನು ಕಂಡುಹಿಡಬೇಕು. ವರ್ಗಾಂತರದ ಗಾತ್ರ 24 - 18 ಮಾಡಿದ್ರೆ 6 ಅನ್ನು ಸಿಗ್ತಾ, ಅಥವಾ 6 - 0 ಮಾಡಿದಾಗ 6 ಅನ್ನು ಸಿಗ್ತಾ, ಗಾತ್ರವನ್ನು ಸಿಕ್ತು. ಸೂತ್ರ ಬಹುಲಕ = L ಪ್ಲಸ್ F1 - F0 ಡಿವೈಡ್ ಬೈ 2F1 - F0 - F2 ಇಂಟು H. ಬೆಲೆಗಳನ್ನು ಆದೇಶ ಮಾಡಿದ L = 12, F1 10, F0 8, 2 10 -8 -9 ಗುಣಿಲೆ 6. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 10ರಲ್ಲಿ 8 ಅನ್ನೋದ್ರೆ 2 ಬಂತು, 10 2 20, ಇವೆರಡನ್ನು ಕೂಡಿಸಿದಾಗ 17 ಆಯಿತು. 20ರಲ್ಲಿ 17 3 ಬಂತು, 3 2 6, 2 2 4, 12 + 4 ಅನ್ನು ಕೂಡಿಸಿದಾಗ ಬಹುಲಕ 16 ಅನ್ನೋದು ಸಿಕ್ತು. ಬಹುಲಕ ಇದರದು 16. 32ನೇ ಪ್ರಶ್ನೆ, A of 1, -5 ಮತ್ತು B of -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು X ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡ್ರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ರಿ. ಇಲ್ಲಿ ಕೊಟ್ಟಂತ ನಿರ್ದೇಶಾಂಕ ಬಿಂದುಗಳನ್ನು ಬರ್ಕೊಂಡೇನೆ. ಇಲ್ಲಿ X1 ಇದು Y1, X2 Y2. X ಅಕ್ಷದಿಂದ ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ X ಒಂದು ಸಂಖ್ಯೆ ಆಗಿರ್ತದೆ, ಅದು ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು ನಾವು. Y ಅನ್ನೋದು 0. X ಅಕ್ಷದ ಮೇಲೆ ಇದ್ದಾಗ Y ಬೆಲೆ 0 ಆಗಿರ್ತದೆ. ಅನುಪಾತಗಳು M1 ಅನುಪಾತ M2. ಸೂತ್ರವನ್ನು ಬರ್ಕೊಂಡೇನೆ. ಇದು ಭಾಗಾಂಶ ಪ್ರಮಾಣ ಸೂತ್ರ. X, Y = M1X2 ಪ್ಲಸ್ M2X1 ಡಿವೈಡ್ ಬೈ M1 ಪ್ಲಸ್ M2. ಅದೇ ರೀತಿ M1 Y2 ಪ್ಲಸ್ M2 Y1 ಡಿವೈಡ್ ಬೈ M1 ಪ್ಲಸ್ M2. ಬೆಲೆಗಳನ್ನು ಆದೇಶ ಮಾಡಿದಾಗ ಇಲ್ಲಿ X2 ಬೆಲೆ -4, ಈ -4 ಇಂಟು M2 ಇಂಟು X1 1. ಇದನ್ನು ಸಿಂಪ್ಲಿಫೈ ಮಾಡಿದಾಗ X = -4M1 ಪ್ಲಸ್ M2 ಡಿವೈಡ್ ಬೈ M1 ಪ್ಲಸ್ M2 ಅಂತೇಳಿ ಬಂತು.
ಆರ್ ಎಚ್ ಎಸ್ ಈ ಸೊನ್ನೆಯನ್ನ ಈ ನಿರ್ದೇಶಾಂಕ ಬಿಂದುಗಳಿಗೆ ಸಮ ಇರ್ತದೆ. ಹಾಗಾಗಿ 0 = 5m1 - 5m2 ಡಿವೈಡ್ ಬೈ m1 + m2. ಈ m1 + m2 ನ ಈ ಕಡೆ ಕಳಿಸಿದಾಗ 0 ಜೊತೆ ಗುಣಾಕಾರ ಆಗ್ತದೆ, ಕಂಪ್ಲೀಟ್ ಆಗಿ ಏನಾಗ್ತದೆ 0 ಆಗ್ತದೆ. 0 = 5m1 - 5m2 ಅಂತ ತಗೊಂಡು ಈ -5m2 ನ ಈ ಕಡೆ ಕಳಿಸಿದಾಗ +5m2 ಅಂತ ಹೇಳಾಯ್ತು = 5m1. ಇದು m2 ಅದು 5m2. ಈ 5 ಅನ್ನ ಈ ಕಡೆ ಕಳಿಸಿದಾಗ 5/5 ಆಯ್ತು. ಈ ಕಡೆ RHS ಕಡೆ m1/m2 ಅಂತ ಹೇಳಿ ಸಿಗ್ತದ. m1/m2 ಅನುಪಾತ ಎಷ್ಟು ಸಿಗ್ತದೆ? 1:1. m1 ಬೆಲೆನೂ ಕೂಡ 1 ಮತ್ತು m2 ಬೆಲೆನೂ 1. ಆ ಬೆಲೆಯನ್ನ ಈ x ನಲ್ಲಿ ಆದೇಶ ಮಾಡಿದಾಗ x ಬೆಲೆ -3/2 ಅಂತ ಹೇಳಿ ಸಿಕ್ತು. y ಬೆಲೆ ಏನಾಗಿರ್ತದೆ? 0 ಆಗಿರ್ತದೆ. y ಬೆಲೆ ಈಗಾಗಲೇ ನಿಮ್ಗೆ ಗೊತ್ತದ, x ಬೆಲೆ -3/2. 33ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದ ಅರ್ಧ ವೃತ್ತಕಂಸ ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಧ ವೃತ್ತಕಂಸ ಅಂದ್ರೆ ಇದನ್ನು ಆಗ್ತದೆ ಅಥವಾ ಈ ಸೈಡ್ ನಿಂದ ಆಗ್ತದೆ. ಅದರ ಉದ್ದ 44 ಸೆಂಟಿಮೀಟರ್ ಆಗಿದೆ. POQ ಇಲ್ಲಿ OPQ ಕೋನವನ್ನು ಕೊಟ್ಟಿದ್ದಾರೆ. ನಾವು ಈ ಕೋನ ಕೊಟ್ಟ ತಕ್ಷಣ ನಾವು ಏನು ತಿಳ್ಕೊತೇವೆ? ಥೀಟಾ ಅಂತ ತಿಳ್ಕೊತೇವೆ. ಅದನ್ನ ಇಲ್ಲಿ ಆ ಕೋನವನ್ನು ಆಗಲ್ಲ, ಇಲ್ಲಿ ತ್ರಿಭುಜದ ಒಂದು ಕೋನವನ್ನು ಕೊಟ್ಟಿದ್ದಾರೆ. ನಮ್ಗೆ ಏನು ಕಂಡುಹಿಡಬೇಕು? PRQ ವೃತ್ತಖಂಡದ, ಇಲ್ಲಿ ಒಂದು ಗ್ರೀನ್ ಕಲರ್ ಶೇಡೆಡ್ ಮಾಡಿದ್ರೆ ಆ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಧ ವೃತ್ತದ ಕಂಸದ ಉದ್ದ 44 ಸೆಂಟಿಮೀಟರ್. ಅದನ್ನ ಅರ್ಧ ವೃತ್ತದ ಕಂಸದ ಉದ್ದವನ್ನ θ/360 × 2πr = 44. ಇಲ್ಲಿ θ = 180 ಅಂತ ತಗೊಂಡು, ಯಾಕಂದ್ರೆ ಇದು ಅರ್ಧ ವೃತ್ತ ಅಂತಂದಾಗ ಕೋನ ಎಷ್ಟಾಗ್ತದ? 180 ಡಿಗ್ರಿ ಆಗ್ತದ. 180/360 ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆರ್ ಬೆಲೆ ಎಷ್ಟು ಬಂತು? 14 ಸೆಂಟಿಮೀಟರ್ ಅಂತ ಹೇಳಿ ಸಿಗ್ತದ. ಆರ್ ಬೆಲೆ 14, ತ್ರಿಜ್ಯ ಆರ್ ಅಂತ ಸಿಕ್ತು. ನಂತರ ತ್ರಿಭುಜ OPQ ನಲ್ಲಿ ಈ ತ್ರಿಭುಜವನ್ನು ಕಾಣ್ತದಲ್ಲ, ಆ ತ್ರಿಭುಜದಲ್ಲಿ ಎರಡು ಬಾಹುಗಳನ್ನು ಸಮನಾಗಿರ್ತವೆ. ಯಾಕಂದ್ರೆ ಎರಡು ತ್ರಿಜ್ಯಗಳಾಗಿರ್ತವೆ. OP ಮತ್ತು OQ ಅನ್ನೋದು ತ್ರಿಜ್ಯಗಳು ಸಮ ಆಗ್ತದೆ, ಅದು ಸಮದ್ವಿಬಾಹು ತ್ರಿಭುಜ ಆಗ್ತದ. ಇದು 45 ಅಂತಂದ್ರೆ Q ಕೋನನು 45 ಡಿಗ್ರಿ ಇರ್ತದ. ಹಾಗಾದ್ರೆ ಈ ಕೋನ ಎಷ್ಟು ಬರ್ತಿದ್ದು? 90 ಡಿಗ್ರಿ ಅಂತ ಹೇಳಿ ಬರ್ತದ. ಕೇಂದ್ರ ಕೋನ, ಆ ತ್ರಿಭುಜದಲ್ಲಿ ಕೇಂದ್ರ ಕೋನ ಎಷ್ಟು ಬರ್ತದ? 90 ಡಿಗ್ರಿ. ಅದನ್ನ ನಾವು ಇಲ್ಲಿ ಕಂಡಿಡ್ದೇವು. ಇದಕ್ಕೆ ನಾವು ಏನಂತ ಹೇಳಿ ತಿಳ್ಕೊಬೇಕು? ಇವಾಗ ಥೀಟಾ ಅಂತ ಹೇಳಿ ತಿಳ್ಕೊಬೇಕು. ತ್ರಿಭುಜ PRQ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಬೇಕು ನಾವು. ಇವಾಗ PRQ ವೃತ್ತಖಂಡದ ವಿಸ್ತೀರ್ಣ ಅದೇನಾಗ್ತದ ಅಂತಂದ್ರ, ಅಲ್ಲಿ ಈ OPRQ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಅದರಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ನಮಗೆ ಈ ವೃತ್ತಖಂಡದ ವಿಸ್ತೀರ್ಣವನ್ನ ಸಿಗ್ತದ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ θ/360 × πr² ಮೈನಸ್ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಥೀಟಾ ಬೆಲೆ 90/360 × 22/7 × 14 × 14 ಅಂದ್ರೆ r². ತ್ರಿಜ್ಯ 14 × 14, ಇಲ್ಲಿ 1/2 × 14 × 14. ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ಕೊನೆಯದಾಗಿ ಉತ್ತರ ಎಷ್ಟು ಸಿಗ್ತದೆ ನಮ್ಗೆ? 154 - 98. 154ರಲ್ಲಿ 98 ಹೋದ್ರೆ 56 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಈ ತ್ರಿಜ್ಯಾಂತರ ವೃತ್ತಖಂಡದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಸಿಗ್ತದೆ ಉತ್ತರ. ಇನ್ನು 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡ್ರಿ. ಇದು 4 ಅಂಕದ ಪ್ರಶ್ನೆ. ಇಂಥ 4 ಅಂಕದ ಪ್ರಶ್ನೆಗಳು 4 ಇವೆ. ಪ್ರತಿಯೊಂದಕ್ಕೂ 4 ಅಂಕಗಳಿವೆ. ಹಾಗಾಗಿ ಇದು ಪರಿಹಾರವನ್ನು ನೋಡೋಣ. 2x + y = 6, x + y = 4. ಈ ಸಮೀಕರಣವನ್ನು ಬಿಡಿಸ್ಕೊಂಡಾಗ y = 6 - 2x ಅಂತ ಹೇಳಾಯ್ತು. ಇನ್ನೊಂದು y = 4 - x ಅಂತ ಹೇಳಾಯ್ತು. ಇಲ್ಲಿ x ಬೆಲೆಯನ್ನು 0 ಅಂತ ಹೇಳಿ ಇಟ್ಕೊಂಡಾಗ 6ರಲ್ಲಿ 0 ಹೋದ್ರೆ 6 ಸಿಕ್ತು. 2 ಇಟ್ಕೊಂಡಾಗ 2 4 ಆಯ್ತು. 6ರಲ್ಲಿ 4 ಹೋದ್ರೆ 2 ಬಂತು. 4 ಇಟ್ಕೊಂಡು 4 8 -2 ಅಂತ ಹೇಳಿ ಸಿಕ್ತು. ಇನ್ನೊಂದು ಟೇಬಲ್ಸ್ ಮಾತ್ರ ಅಂಕವನ್ನು ಇರುತ್ತೆ ಮತ್ತು ಗ್ರಾಫ್ ಇರ್ತದೆ. ನಾವು ಈ ರೀತಿ ಮಾಡ್ಕೋತಾ ಕೂಡೋಟಿಗೆ ಲೇಟ್ ಆಗ್ತದೆ. x = 4 - x ಬೆಲೆ 0 ಇಟ್ಕೊಂಡಾಗ 4 ಅನ್ನೋದು ಬಂತು. ಈ ರೀತಿ ಮಾಡಬಾರ್ದು. ಡೈರೆಕ್ಟ್ ನಾವು ಟೇಬಲ್ನಲ್ಲಿ ಬೆಲೆಗಳನ್ನು ಆದೇಶ ಮಾಡಬೇಕು. x ಬೆಲೆ 2 ಇಟ್ಕೊಂಡಾಗ 4ರಲ್ಲಿ 2 ಹೋದ್ರೆ 2 ಸಿಕ್ತು. ನಂತರ x ಬೆಲೆ 4 ಇಟ್ಕೊಂಡ್ರೆ 4ರಲ್ಲಿ 4 ಹೋದ್ರೆ 0. ಈ ಬೆಲೆಗಳನ್ನು ಗ್ರಾಫ್ನಲ್ಲಿ ನಾನು ಆದೇಶ ಮಾಡಿರಲಿ. ಈ ಮೊದಲನೇ ಟೇಬಲ್ಸ್ದು 0,6 ಇಲ್ಲಿ ನಾನು ಪುಟ್ ಮಾಡೀನಿ. ನಂತರ 2,2 ಅದನ್ನ ಇಲ್ಲಿ ಬಂತು. 4,-2 ಅನ್ನೋದು 4,-2 ಅದನ್ನ ಇಲ್ಲಿದೆ, ಅದನ್ನ ಬೆಲೆ ತಗೊಂಡಿನಿ. ನಂತರ ಇನ್ನೊಂದು ಟೇಬಲು 0,4 ಅನ್ನೋದು ಇಲ್ಲಿ ತಗೊಂಡಿನಿ. 2,2 ಅದು ಇಲ್ಲೇ ಛೇದಿಸಿದ. 4,0 ಅದು 4,0 ಅನ್ನೋದು ಇಲ್ಲಿದೆ. ರೇಖೆಗಳನ್ನ ಎರಡು ಸರಳ ರೇಖೆಗಳನ್ನ ಹೇಳಿದ್ದೀನಿ. ಅವು ಎರಡೂ ಎಲ್ಲಿ ಛೇದಿಸ್ತಾವ ಅಂತಂದ್ರೆ x = 2 ಮತ್ತು y = 2 ಅನ್ನೋದಲ್ಲಿ ಛೇದಿಸ್ತಾವ. ಸ್ಕೇಲನ್ನು ಕಂಪಲ್ಸರಿ ಬರಬೇಕು. ಈ ರೀತಿ ಗ್ರಾಫನ್ನು ಹಾಕಿದ್ದಲ್ಲಿ ಆದಲ್ಲಿ 4 ಅಂಕಗಳನ್ನು
ಕಂಪಲ್ಸರಿ ಕೊಡ್ತಾರೆ. ಇನ್ನೊಂದು 4 ಅಂಕದ ಪ್ರಶ್ನೆ, 35ನೇ ಪ್ರಶ್ನೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ. ಇದು ಪ್ರಮೇಯ ಇದೆ. ಪ್ರಮೇಯವನ್ನು ತಾವು ಬರಿಬೇಕು. ಕೋಕೋ ಪ್ರಮೇಯ ಯಾವುದು ನಾವು ಕೋಕೋ ಅಂತೇಳಿ ಕರಿತೀವಿ. ಕೋಕೋ ಪ್ರಮೇಯವನ್ನು ತಾವು ಬರಿಬೇಕು. ಇದನ್ನು ಬೇಕಿದ್ರೆ ಕೋಕೋ ಪ್ರಮೇಯವನ್ನು ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿದೆ, ತಾವು ಚೆಕ್ ಮಾಡ್ಕೊಳ್ಬೋದು. 36ನೇ ಪ್ರಶ್ನೆ. ಎತ್ತರ 2.8 ಮೀಟರ್ ಮತ್ತು ವ್ಯಾಸ 4.2 ಮೀಟರ್ ಇರುವ ಒಂದು ಘನ ಸಿಲಿಂಡರ್ನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನ ಆಕೃತಿಯ ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಇಲ್ಲಿ ಎತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಡಿ ಅನ್ನು ಕೊಟ್ಟಿದ್ದಾರೆ. ಅದನ್ನು ಬರ್ಕೊಂಡಿದ್ದಾರೆ. ಸಿಲಿಂಡರ್ನ ತ್ರಿಜ್ಯ, ಸಿಲಿಂಡರ್ನ ವ್ಯಾಸ 4.2 ಅಂತೇಳಿ ಕೊಟ್ಟಿದ್ದಾರೆ. 4.2 / 2 ಮಾಡಿದಾಗ ತ್ರಿಜ್ಯವನ್ನು ಸಿಗ್ತಾ 2.2 ಮೀಟರ್ ಅಂತ ತಗೋಬೋದು. ಇಲ್ಲಿ ನಾವು ಸೆಂಟಿಮೀಟರ್ ಅಥವಾ ಮೀಟರ್, ಓಕೆ, ಅಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ, ಮೀಟರ್ ಅಂತ ತಗೋಬೇಕು. ಇಲ್ಲಿ ಎತ್ತರ ಕೂಡ ಮೀಟರ್ನಲ್ಲಿ 2.8 ಮೀಟರ್. ಅದೇ ರೀತಿ ಶಂಕುವಿನ ಎತ್ತರ ಕೂಡ ಅದೇ ಅಂತೇಳಿ ಕೊಟ್ಟಿದ್ದಾರಲ್ಲ, ಸೇಮ್ ಅದೇ ಎತ್ತರ ಮತ್ತು ಅದೇ ವ್ಯಾಸ ಅಂತೇಳಿ. ಹಾಗಾಗಿ ಇಲ್ಲಿ ಕೂಡ ಎತ್ತರ 2.8 ಮೀಟರ್ ಅಂತ ಹೇಳಿ ಆಗ್ತದೆ. ತ್ರಿಜ್ಯ 2.1 ಮೀಟರ್ ಅಂತ ಹೇಳಿ ಆಗ್ತದೆ. ಇಲ್ಲಿ ನಮ್ಗೆ ಈ ಓರೆ ಎತ್ತರವನ್ನು ಕಂಡುಹಿಡಬೇಕು. ಶಂಕುವಿನ ಓರೆ ಎತ್ತರ L = ಎಷ್ಟು? ಅದು ಸೂತ್ರ L = √h² + r². ಎಚ್ ಬೆಲೆಯನ್ನು 2.8 ಮತ್ತು R ಬೆಲೆಯನ್ನು 2.1 ಅನ್ನು ತಗೊಂಡು ಸಿಂಪ್ಲಿಫೈ ಮಾಡಿದಾಗ ಎಲ್ ಬೆಲೆ 3.5 ಮೀಟರ್ ಅನ್ನೋ ಸಿಕ್ತು. 3.5 ಮೀಟರ್. ಇವಾಗ ಆ ಘನಾಕೃತಿಯಲ್ಲಿ ಇಲ್ಲಿ ತಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು ಸಿಲಿಂಡರ್ ಆಕಾರದ ಕಟ್ಟಿಗೆ ಘನಾಕೃತಿ ಇದೆ. ಇದರಲ್ಲಿ ಕಟ್ಟಿಗೆಯಲ್ಲಿ ಕೊರೆದಾಗ ಈ ಶಂಕುವಿನ ಆಕೃತಿಯನ್ನು ಹೊರ ತೆಗೆದಿದ್ದೇವೆ. ಕೆಳಗಡೆ ಕಂಪ್ಲೀಟ್ ಆಗಿ ಮುಚ್ಚಿದ್ದಿರ್ತದ. ಹಾಗಾಗಿ ಇದು πr² ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತದೆ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಪ್ಲಸ್ ಇದನ್ನು ಕೂಡಿಸ್ಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl. ಇವೆಲ್ಲವನ್ನ ಕೂಡಿಸಿದಾಗ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಸಿಗ್ತದ. ಅದನ್ನೇ ಬರ್ಕೊಂಡಿನಿ. ಈ ಘನಾಕೃತಿಯ ಉಳಿದ ಭಾಗದ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಅಂತ ತಗೊಂಡಿನಿ. ವೃತ್ತದ ವಿಸ್ತೀರ್ಣ ಅಂತಂದ್ರೆ ಈ ಸಿಲಿಂಡರ್ನ ವೃತ್ತಾಕಾರ ಆಗಿರ್ತದೆ. ಹಾಗಾಗಿ ಅದು πr². ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿ ಇಲ್ಲಿ πr ಅನ್ನ ಕಾಮನ್ ತೆಗೆದಿನಿ. ಆರ್ ಅನ್ನೋದು ಎಲ್ಲದಲ್ಲಿ ಸೇಮ್ ವ್ಯಾಲ್ಯೂ ಇದೆ. ಇಲ್ಲೂ 2.1 ಇದೆ ತ್ರಿಜ್ಯದ ಸಿಲಿಂಡರ್ನಲ್ಲೂ ಕೂಡ ಮತ್ತು ಶಂಕುವಿನಲ್ಲಿ. ಹಾಗಾಗಿ πr ಅನ್ನೋದು ಕಾಮನ್ ತೆಗೆದಿನಿ. ಉಳಿದಿದ್ದು 2h ಅನ್ನು ಉಳಿತು ಪ್ಲಸ್ L + R. ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿದಾಗ ಕೊನೆಯದಾಗಿ ಉತ್ತರ 73.92 ಮೀಟರ್². ಯಾಕಂದ್ರೆ ಮೀಟರ್ನಲ್ಲಿ ಕೊಟ್ಟಿದ್ದಾರೆ ಯೂನಿಟ್ ಮೀಟರ್² ಅಂತೇಳಿ ನಾವು ತಗೊಳ್ಬಹುದು. ಈ ರೀತಿ ಇದರ ಉತ್ತರವನ್ನು ನಾವು ಪಡೆದುಕೊಳ್ಬೇಕು. ಇನ್ನು 37ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಪದವು 11 ಮತ್ತು 7ನೇ ಪದವು 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಈ ಶ್ರೇಣಿಯ ಮೊದಲನೇ ಪದ ಮತ್ತು 13ನೇ ಪದಗಳ ಮೊತ್ತ ಅದರ 7ನೇ ಪದದ 2ರಷ್ಟಿದೆ ಇರುತ್ತದೆ ಎಂದು ತೋರಿಸಿ. 4ನೇ ಪದ 11. A4 = 11. 7ನೇ ಪದವು 4ನೇ ಪದದ 2ರಷ್ಟಕ್ಕಿಂತ 4 ಹೆಚ್ಚು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ರೀತಿ ನಾವು ಬರ್ಕೊಂಡಿದ್ದೇವೆ. ಈ 4ನೇ ಪದವನ್ನು A + 3D = 11 ಅಂತ ಹೇಳಿ ಬರ್ಕೋಬೇಕು. ಈ 7ನೇ ಪದವನ್ನು A + 6D = ಈ A + 3D ಅಂತಂದ್ರೆ 11 ಬಂದಿತ್ತಲ್ಲ, ಆ 11ಅನ್ನು ಇಲ್ಲಿ ಬೆಲೆಯನ್ನು ಆದೇಶ ಮಾಡಿದ್ದೀನಿ. 11 × 2 = 22. 22 + 4 ಮಾಡಿದಾಗ 26 ಬಂತು. A + 6D = 26. ಇದನ್ನು ಸಮೀಕರಣ 2, ಸಮೀಕರಣ 1. ಸಮೀಕರಣ 2 ಮತ್ತು ಸಮೀಕರಣ 1ಅನ್ನು ಇಲ್ಲಿ ವರ್ಜಿಸುವ ವಿಧಾನದಿಂದ ಕ್ಯಾನ್ಸಲ್ ಮಾಡಿದಾಗ ಡಿ ಬೆಲೆನ 5 ಅಂತ ಹೇಳಿ ಸಿಕ್ತು. ಎ ಕ್ಯಾನ್ಸಲ್ ಆಯಿತು. 3Dಯಲ್ಲಿ -6D ಅನ್ನು ಹೋದಾಗ -3D ಬಂತು. 11ರಲ್ಲಿ 26 ಹೋದ್ರೆ -15, ಮೈನಸ್ ಅನ್ನು ಕ್ಯಾನ್ಸಲ್ ಆಗಿ D = 5 ಬಂತು. D = 5 ಸಮೀಕರಣ 1ರಲ್ಲಿ ಆದೇಶ ಮಾಡೀನಿ. ಸಮೀಕರಣ 1ರಲ್ಲಿ ಇಲ್ಲಿ ಡಿ ಬೆಲೆ 5 ಇಟ್ಕೊಂಡಾಗ 3 × 5 = 15 ಅಂತ ಹೇಳಾಗ್ತದೆ. 15 RHS ಸೈಡ್ ಸೆಂಡ್ ಮಾಡಿದಾಗ ಎ ಬೆಲೆ -1 ಅಂತ ಹೇಳಿ ಸಿಕ್ತು. ಈ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಸಿಕ್ಕಿದಾಗ ನಾವು ಒಂದು ಸಮಾಂತರ ಶ್ರೇಣಿಯನ್ನು ಬರಿಬೋದು. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ರೆ ಆ ಸಮಾಂತರ ಶ್ರೇಣಿ ಏನಾಗ್ತದೆ? -4, 1, 6 ಈ ರೀತಿ. ಇದ್ರಾಗ 5ಅನ್ನು ಕೂಡಿಸಿದಾಗ 11. ಇದೊಂದು ಸಮಾಂತರ ಶ್ರೇಣಿಯನ್ನು ಸಿಗ್ತದೆ. ಮತ್ತೇನು ಕೇಳಿದ್ದಾರೆ ಅಂತಂದ್ರೆ 13ನೇ ಪದವು ಮೊದಲನೇ ಪದದ ಮೊತ್ತ ಮತ್ತು 13ನೇ ಪದದ ಮೊತ್ತ. ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು. 1ನೇ ಪದ ಅಂದ್ರೆ ಎ ಮತ್ತು 13ನೇ ಪದದ ಮೊತ್ತ, ಇವೆರಡರ ಪದದ ಮೊತ್ತವು 7ನೇ ಪದದ 2ರಷ್ಟಕ್ಕೆ ಸಮನಾಗ್ತದೆ. 7ನೇ ಪದದ 2ರಷ್ಟಕ್ಕೆ ಸಮನಾಗ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪದ -4 ಬಂದಿತ್ತು. -4ಅನ್ನು ಆದೇಶ ಮಾಡಿದ್ದೇವೆ.
13ನೇ ಪದವನ್ನು ಎ ಪ್ಲಸ್ 12d ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಎ ಅಂದ್ರೆ -4 12 × 5 12 60 ಇವೆಲ್ಲವನ್ನು ಸಿಂಪ್ಲಿಫೈ ಮಾಡಿದಾಗ 52 ಬಂತು. ಇಲ್ಲಿ ಎ ಪ್ಲಸ್ 6d ಅಂತಂದ್ರೆ 26 ಬಂದಿತ್ತಲ್ಲ, ಎ ಪ್ಲಸ್ 6d ಅಂದ್ರೆ 26 ಬರ್ಕೊಂಡಿನಿ. 26 2 52 LHS ಮತ್ತು RHS ಅನ್ನ ಈಕ್ವಲ್ ಆಯಿತು. ಇದನ್ನು 4 ಅಂಕಕ್ಕೆ ಕೇಳಿದ್ದಾರೆ. ಅಥವಾ ಇನ್ನೊಂದು ಪ್ರಶ್ನೆ ಏನಿದೆ ಅದು ಕೂಡ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿದ್ದು. 30 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ 4ನೇ ಮತ್ತು 8ನೇ ಪದಗಳ ಮೊತ್ತ 24. 4ನೇ ಮತ್ತು 8ನೇ ಪದಗಳ ಮೊತ್ತ 24, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡ್ರಿ. 30 ಪದಗಳವ, ಕೊನೆಯ 3 ಪದಗಳು ಅಂತಂದ್ರೆ 28, 29, 30 ಪದವನ್ನು ಕಂಡುಹಿಡಬೇಕು. ಅದನ್ನ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ. 4ನೇ ಪದ ಅಂದ್ರೆ A4 + A8, 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24. ಇದನ್ನು A + 3d ಅಂತ ಹೇಳಿ ಬರ್ಕೊಂಡಿನಿ. ಈ 8ನೇ ಪದ ಅಂತಂದ್ರೆ A + 7d = 24. A + A ಮಾಡಿದಾಗ 2A + 10d 10d = 24 ಅಂತ ಹೇಳಾಯ್ತು. ಇದಕ್ಕೆ ಸಮೀಕರಣ 1. ನಂತರ ಎರಡನೇ ಹೇಳಿಕೆ 6ನೇ ಮತ್ತು 10ನೇ ಪದಗಳು, 6ನೇ ಮತ್ತು 10ನೇ ಪದಗಳ ಮೊತ್ತ 44. 6ನೇ ಪದವನ್ನು A + 5d + A + 9d = 44. 2A + 14d = 44 ಅಂತ ಹೇಳಾಯ್ತು. ಇಲ್ಲಿ ಸಮೀಕರಣ 1 ಮತ್ತು 2ರಿಂದ ಅದು ವರ್ಜಿಸಿದಾಗ 2A 2A ಕ್ಯಾನ್ಸಲ್ ಆಯಿತು. 10d ಯಲ್ಲಿ -14d ಅನ್ನು ಹೋದ್ರೆ -4d ಸಿಕ್ತು. ಇಲ್ಲಿ 24ರಲ್ಲಿ 44 ಅನ್ನು ಹೋದ್ರೆ -20. ಇಲ್ಲಿ d = 5 ಅನ್ನೋದು ಬಂತು. ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು ಅಥವಾ 2ರಲ್ಲಿ. ನಾನು 1ರಲ್ಲಿ ಆದೇಶವನ್ನು ಮಾಡಿದ್ದೀನಿ. 2A + 10d = 24 ಇತ್ತು. ಡಿ ಬೆಲೆ 5, 10 5 50. ಈ 50ಅನ್ನು ಈ ಕಡೆ ತಂದಾಗ -50 ಆಯಿತು. -26/2 ಮಾಡಿದ್ರೆ ಎ ಬೆಲೆ 13 ಅನ್ನೋದು ಸಿಕ್ತು. ಎ ಬೆಲೆ ಸಿಕ್ತು, ಡಿ ಬೆಲೆ ಸಿಕ್ತರೆ ನಾವು ಎಷ್ಟು ಪದಗಳು ಬೇಕಾದರೂ ಕಂಡುಹಿಡಿಬಹುದು. ಕೊನೆಯ 3 ಪದಗಳು ಅಂತಂದಾಗ ಕೊನೆಯ 3 ಪದಗಳು A28, A29, A30 ಆಗ್ತದೆ. A + 27d, ಎ ಅಂದ್ರೆ -13, 27 × 5. ಅದನ್ನು ಸಿಂಪ್ಲಿಫೈ ಮಾಡಿದಾಗ 122 ಸಿಕ್ತು, 28. ಮತ್ತು ಈ 122ಕ್ಕೆ 5ಅನ್ನು ಕೂಡಿಸಿದಾಗ ಮುಂದಿನ ಪದವನ್ನು ಸಿಕ್ತು. ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ 5 ಇದೆನಾ, 5ಅನ್ನು ಕೂಡಿಸಿದ್ರೆ 127, 132. ಈ ರೀತಿ 3 ಪದಗಳನ್ನು ಸಿಕ್ಕಿವೆ ನಮಗೆ. 3 ಪದಗಳು ಕೇಳಿದ್ರು, 3 ಪದಗಳನ್ನು ಇಲ್ಲಿ ಕೊನೆಯ 3 ಪದಗಳನ್ನು ಕಂಡು ಹಿಡಿದಿದ್ದೇವೆ. ಇನ್ನು ಕೊನೆಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 38ನೇ ಪ್ರಶ್ನೆಯಲ್ಲಿ ಇದು 5 ಅಂಕದ ಪ್ರಶ್ನೆ. ಒಂದು ಸಮತಟ್ಟಾದ ನೆಲದ ಮೇಲೆ AB ಕಂಬವೊಂದು ನೇರವಾಗಿ ನಿಂತಿದೆ. ಕಂಬದ ಮೇಲ್ತುದಿಯಿಂದ 3 ತಂತಿಗಳನ್ನು ನೆಲದ ಮೇಲಿರುವ 3 ಪ್ರತ್ಯೇಕ ಗೂಟಗಳಿಗೆ ಬಿಗಿಯಾಗಿ ಎಳೆದು ಕಟ್ಟಿದೆ. ನೆಲದ ಮೇಲಿರುವ ಗೂಟಗಳಿಂದ ಕಂಬದ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ, 60 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಸಿ ಗೂಟದಿಂದ ಕಂಬದ ಪಾದ ಬಿಗೆ ಇರುವ ದೂರವು 30 ಮೀಟರ್. ಸಿ ದಿಂದ ಈ ಬಿಗಿರುವ ದೂರ 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಆಗಿದೆ. ಹಾಗಾದರೆ AB ಕಂಬದ ಎತ್ತರವನ್ನ ಹಾಗೂ ಪ್ರತಿ ತಂತಿಯ ಉದ್ದವನ್ನ ಕಂಡುಹಿಡ್ರಿ. ನಾವು AB ಅನ್ನ ಕಂಡುಹಿಡಬೇಕು. ಕಂಬದ ಎತ್ತರ AB ಎಷ್ಟು ಅಂತೇಳಿ ಕಂಡುಹಿಡಬೇಕು. ಪ್ರತಿ ತಂತಿ ಅಂದ್ರೆ AC ಅನ್ನೋದಿದೆ, AC ಎಷ್ಟು, AE ಅನ್ನೋದು ಎಷ್ಟಿದೆ ಅಂತೇಳಿ ಕೇಳಿದ್ದಾರೆ. ಮತ್ತೊಂದು AD. ಇವೆಲ್ಲ ಏನವೆ ಅಂದ್ರೆ ತಂತಿಗಳ ಉದ್ದವನ್ನ ಕಂಡುಹಿಡಬೇಕು. ಕಂಬದ ಉದ್ದವನ್ನು ಕೂಡ ನಾವು ಕಂಡುಹಿಡಬೇಕು. ಅದನ್ನ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿನಿ. ತ್ರಿಭುಜ ABC ಅನ್ನು ತಗೊಂಡಿನ ಮೊದಲ ತ್ರಿಭುಜ ಈ ABCಯಲ್ಲಿ ABC ತ್ರಿಭುಜದಲ್ಲಿ ಈ ABC ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ ಅಂತ ಹೇಳಿದ. ಬಿ ಕೋನ 90 ಡಿಗ್ರಿ. ಟ್ಯಾನ್ ಥೀಟಾ = AB / BC, ಅಭಿಮುಖ ಭಾಗಿಲೆ ಅಭಿಮುಖ AB / BC. ಯಾಕಂದ್ರೆ ಇಲ್ಲಿ ನಮಗೆ AB ಅನ್ನು ಕಂಡುಹಿಡಬೇಕಾಗಿದೆ, ಅಭಿಮುಖವನ್ನು ಕಂಡುಹಿಡಬೇಕು. ಟ್ಯಾನ್ 30 = AB / BC. BC ಎಷ್ಟಿದು 30 ಮೀಟರ್ ಇದೆ, 30 ಮೀಟರ್ ಅಂತ ಹೇಳಿ ಇಲ್ಲಿ ತಗೊಂಡೇನಿ. ಈಗ AB ಬೆಲೆಯನ್ನು ಕಂಡುಹಿಡಬೇಕು. ಓರೆ ಗುಣಾಕಾರ ಮಾಡಿದಾಗ √3 AB = 30 ಅಂತ ಹೇಳಿತ್ತು. √3 ಅನ್ನು ಈ ಕಡೆ ಕಳಿಸಿದಾಗ ಛೇದನದಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿ ಛೇದನವನ್ನ √3 ಅನ್ನ ಅಕರ್ಣೀಕಾರಕವನ್ನು ಮಾಡಿನಿ. ಅಕರ್ಣೀಕಾರಕ ಮಾಡಿ √3 ದಿಂದ 3 ಅಂತ ಹೇಳಿ ಬಂತು. ಇದು 30 √3 / 3 ಅಂತ ಹೇಳಿ ಬರ್ತದೆ. ಈ 3 10 30. ಹಾಗಾಗಿ 10√3 ಮೀಟರ್ಸ್ ಅನ್ನೋದು ABಯ ಉದ್ದವನ್ನ ಸಿಕ್ತು. ಕಂಬದ ಉದ್ದ 10√3 ಅನ್ನೋದು ಸಿಕ್ತು. ನಂತರ ಇನ್ನೊಂದು ಯಾವುದಾದ್ರೂ ಒಂದು ಕಂಡುಹಿಡಬೇಕು. AE ಕಂಡುಹಿಡಬೇಕು ಮತ್ತು AD ಅನ್ನ ಕೂಡ ಕಂಡುಹಿಡಬೇಕು. ಕಂಬದ ಎತ್ತರ ಸಿಕ್ತು. ತ್ರಿಭುಜ ABE ಯಲ್ಲಿ ಇವಾಗ ABE ಅನ್ನು ತಗೋತಾ ಇದ್ದೀನಿ. ABE ಯಲ್ಲಿ AB ಯಲ್ಲಿ sin 60 ಅಂತ ನಮಗೆ ಇದು ವಿಕರ್ಣವನ್ನು ಕಂಡುಹಿಡಬೇಕಲ್ಲ. ಹಾಗಾಗಿ sin 60 ಅನ್ನು ತಗೊಂಡಿನಿ. AB ಭಾಗಿಲೆ ಅಭಿಮುಖ ಭಾಗಿಲೆ ವಿಕರ್ಣ sin 60 ಅಂದ್ರೆ √3/2 ಅಂತ ಹೇಳಿ ಆಗ್ತದೆ. AB ಬೆಲೆ ಈಗಾಗಲೇ ಗೊತ್ತಾಗಿದೆ 10√3 / AE. ಇದನ್ನು ಓರೆ ಗುಣಾಕಾರ ಮಾಡಿದಾಗ √3 AE = 10√3 ಅಂತ ಹೇಳಿ ಆಗ್ತದೆ. ಡಿವೈಡ್ ಬೈ ಇದು
ಇಲ್ಲಿ ಓರೆ ಗುಣಾಕಾರ ಮಾಡ್ತೀನಿ. ಇದು ಎ ಇ √3 ಈಕ್ವಲ್ಸ್ ಟು 10√3 ಇಂಟು 2 ಅದೇನಾಗ್ತದೆ 20 √3 ಅಂತ ಹೇಳಾಯ್ತು. ಇದು ಭಾಗಿಲೆ √3 ಮಾಡಿದಾಗ √3 ಕ್ಯಾನ್ಸಲ್ ಆಗಿ ಎ ಇ ಬೆಲೆ ಎಷ್ಟು ಬಂತು? ಈ ಎ ಇಯ ಉದ್ದ 20 ಮೀಟರ್ ಅಂತೇಳಿ ಸಿಕ್ತು. ಎ ಇಯ ಉದ್ದ 20 ಮೀಟರ್. ನಂತರ ಇನ್ನೊಂದು ತ್ರಿಭುಜ, ತ್ರಿಭುಜ ಯಾವುದು ಅಂತಂದ್ರೆ ಇವಾಗ ಎ ಬಿ ಡಿ ತ್ರಿಭುಜವನ್ನು ತಗೋತೀನಿ. ಎ ಬಿ ಡಿಯಲ್ಲಿ ಮತ್ತು ಇದು ಎ ಡಿ ಅನ್ನೋದು ವಿಕರ್ಣ ಆಗ್ತದೆ. ವಿಕರ್ಣ ನಮಗೆ ಅಭಿಮುಖ ಗೊತ್ತು, ಹಾಗಾಗಿ ಮತ್ತು ಸೈನ್ ಥೀಟವನ್ನು ತಗೊಳ್ತೀನಿ. ಇಲ್ಲಿ ಸೈನ್ 30. ಇದು ಎ ಬಿ ಸಿ ತ್ರಿಭುಜ. ಇವಾಗ ಎ ಸಿಯನ್ನು ಕಂಡುಹಿಡಿಯಿರಿ. ಆ ಎ ಬಿ ಸಿಯಲ್ಲಿ ಮತ್ತು ಎ ಸಿಯನ್ನು ಕಂಡುಹಿಡಬೇಕಾದ್ರೆ ಸೈನ್ 30 ಎ ಬಿ ಭಾಗಿಲೆ ಎಸ್ ಸಿ. ಎ ಬಿ ಅಂತಂದ್ರೆ 10√3 ಓರೆ ಗುಣಾಕಾರ ಮಾಡಿದಾಗ ಎ ಸಿ ಬೆಲೆ 20√3 ಅನ್ನೋದು ಸಿಕ್ತು. ನೆಕ್ಸ್ಟ್ ಇನ್ನೊಂದು ಕೊನೆಯದು ತ್ರಿಭುಜ, ಇದು ತ್ರಿಭುಜ ಎ ಬಿ ಡಿಯಲ್ಲಿ. ಎ ಬಿ ಡಿಯಲ್ಲಿ ಆ ಎ ಬಿ ಡಿಯಲ್ಲಿ ವಿಕರ್ಣವನ್ನು ಕಂಡುಹಿಡಬೇಕು ನಾವು. ವಿಕರ್ಣ ಯಾವುದು ಇಲ್ಲಿ ಅಂತಂದ್ರೆ ಇಲ್ಲಿ ಎ ಡಿ ಅನ್ನೋದು ವಿಕರ್ಣ. ಸೈನ್ 45 ಡಿಗ್ರಿ ಇದೆ. ಸೈನ್ 45 ಈಕ್ವಲ್ಸ್ ಟು ಎ ಬಿ ಭಾಗಿಲೆ ಎ ಡಿ. ಸೈನ್ 45 ಅಂದರೆ 1/√3 ಈಕ್ವಲ್ಸ್ ಟು ಎ ಬಿ ಬೆಲೆ 10√3. ಎ ಡಿ ಬೆಲೆಯನ್ನು ಕಂಡುಹಿಡಬೇಕಾಗಿದೆ. ಓರೆ ಗುಣಾಕಾರ ಮಾಡಿದಾಗ ಇವೆರಡನ್ನು ಗುಣಿಸಿದಾಗ ಎ ಡಿ ಈಕ್ವಲ್ಸ್ ಟು 10√3 ಗುಣಿಲೆ √2. ಎರಡನ್ನು ಗುಣಿಸಿದಾಗ 10√6 ಮೀಟರ್ ಅನ್ನೋದು ಇದರ ಎ ಡಿಯ ಉದ್ದವನ್ನು ಸಿಗ್ತದೆ. ಈ ರೀತಿ ಇವುಗಳ ಉತ್ತರವನ್ನು ಪಡೆದುಕೊಳ್ಬೋದು. ಇಲ್ಲಿಯವರೆಗೆ ನಾನು ಕಂಪ್ಲೀಟ್ ಆಗಿ ಈ SSLC ಪೂರ್ವ ಸಿದ್ಧತಾ ವಾರ್ಷಿಕ ಪರೀಕ್ಷೆಯ ಒಂದು ಕಂಪ್ಲೀಟ್ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.